ಜೀವನ ಅಂದಮೇಲೆ ರೋಗಗಳು, ಅಪಘಾತಗಳು ಪ್ರತಿಯೊಬ್ಬರಿಗೂ ಸಾಮಾನ್ಯ. ಇಂಥ ರೋಗಗಳಿಗೆ ನಾವು ನಮ್ಮಲ್ಲಿರುವ ಚಕ್ರಗಳಿಗೆ ಹೀಲ್ ಮಾಡಿಕೊಳ್ಳುವ ಮೂಲಕ ಅದ್ಭುತವಾದ ಪರಿಣಾಮವನ್ನು ಕಂಡುಕೊಳ್ಳಬಹುದು. ಅದರ ನೆನಪಿಡಿ, ವೈದ್ಯಕೀಯ ಚಿಕಿತ್ಸೆ ಎಲ್ಲ ರೋಗಗಳಿಗೂ ಅಗತ್ಯ. ಈ ವೈದ್ಯಕೀಯ ಚಿಕಿತ್ಸೆ ಜೊತೆಗೆ ರೇಖಿ ಹೀಲಿಂಗನ್ನು ಸಹ ಮಾಡಿಕೊಳ್ಳುವ ಮೂಲಕ ನಾವು ರೋಗಗಳಿಂದ ಬೇಗ ಮುಕ್ತಿಯನ್ನು ಕಾಣಬಹುದು, ಸಮಸ್ಯೆಗಳಿಂದ ದೂರ ಆಗಬಹುದು. ಈ ಎಲ್ಲ ವಿಡಿಯೋಗಳನ್ನು ನಾವು ಈ ಎಲ್ಲ ಮಾಹಿತಿಯನ್ನು ನಾವು ಇವತ್ತಿನ ವಿಡಿಯೋಗಳನ್ನು ಕಂಡುಕೊಳ್ಳೋಣ. ನಾನು ನಿಮ್ಮ ರೇಖಿ ಮಾಸ್ಟರ್ ಆನಂದ್ ಅಂಗಡಿ. ಈ ವಿಡಿಯೋವನ್ನು ತಪ್ಪದೆ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಕೊನೆಯಲ್ಲಿ ಮಹತ್ವವಾದ ಮಾಹಿತಿಯನ್ನು ಹೇಳ್ತೇನೆ. ಈಗ ನಮಗೆ ಸಾಮಾನ್ಯವಾಗಿ ಅರ್ಥೈಟಿಸ್ ಕಾಡುವಾಗ ಹಿಂಭಾಗದ ಥೈಮಸ್ ಗ್ರಂಥಿ, ಮೊಣಕಾಲು, ಸ್ವಾದಿಷ್ಟಾನ ಚಕ್ರ, ಪಿತ್ತಜನಕಾಂಗ, ಮೇದೋಜನಕಾಂಗ, ಮೂತ್ರಜನಕಾಂಗಕ್ಕೆ ನಾವು ರೇಖಿ ಹೀಲಿಂಗ್ ಮಾಡಿಕೊಳ್ಳುವ ಮೂಲಕ ಅರ್ಥೈಟಿಸ್ ಬಹಳ ಬೇಗ ಗುಣವಾಗುತ್ತೆ. ವೈದ್ಯರು, ಇನ್ನೊಮ್ಮೆ ಹೇಳುತ್ತಾನೆ, ವೈದ್ಯರನ್ನು ಸಂಪರ್ಕಿಸಬೇಕು. ಅವರು ಕೊಡುವ ಚಿಕಿತ್ಸೆಯನ್ನು ನಾವು ಫಾಲೋ ಮಾಡಬೇಕು. ಅದರ ಜೊತೆಗೆ ನಾವು ಈ ಎಲ್ಲ ನಮ್ಮ ಚಕ್ರಗಳಿಗೆ ಹೀಲಿಂಗ್ ಮಾಡಿಕೊಳ್ಳುವ ಮೂಲಕ ಇನ್ನಷ್ಟು ಪರಿಣಾಮಕಾರಿಯಾಗಿ ವೇಗವಾಗಿ ನಾವು ನಮ್ಮ ರೋಗಗಳನ್ನು, ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು. ಅಪಘಾತ ಆದಾಗ ನಾವು ಮಣಿಪುರ ಚಕ್ರ, ಮೂಲಾಧಾರ ಚಕ್ರ ಹಾಗೂ ಪೆಟ್ಟು ಬಿದ್ದ ಭಾಗಕ್ಕೆ ಹೀಲ್ ಮಾಡಿಕೊಳ್ಳೋದು ಉತ್ತಮ. ಅನೇಕರು ಅಲರ್ಜಿ ಸಮಸ್ಯೆಯನ್ನು ಅನುಭವಿಸ್ತಾರೆ. ಕೆಲವರಿಗೆ ಏನೋ ತಿಂದರೆ ಆಗೋದಿಲ್ಲ. ಅಂಥವರು ಮಣಿಪುರ ಚಕ್ರಕ್ಕೆ, ಮೊಣಕಾಲು ಹಾಗೂ ತೊಡೆ ಭಾಗಕ್ಕೆ ರೇಖಿ ಹೀಲಿಂಗ್ ಮಾಡಿಕೊಳ್ಳೋದು ಉತ್ತಮ. ಇನ್ನು ರಕ್ತಹೀನತೆ, ಅನೇಮಿಯಾ ಬಹುತೇಕರಲ್ಲಿ ಕಾಡ್ತಾ ಇರ್ತದೆ. ಅಂಥವರು ಮೂಲಾಧಾರ ಚಕ್ರ, ಮೇದೋಜನಕಾಂಗ, ಮಣಿಪುರ ಚಕ್ರ ಜೊತೆಗೆ ಹೀಲಿಂಗ್ ಮಾಡಿಕೊಳ್ಳೋದು ಒಳ್ಳೆಯದು. ಜೊತೆಗೆ ಗೋಧಿ ಹುಲ್ಲಿನ ರಸದ ಸೇವನೆಯನ್ನು ಮಾಡಿಕೊಳ್ಳುವ ಮೂಲಕ ರಕ್ತಹೀನತೆಯಿಂದ ಬಹಳ ಬೇಗ ಮುಕ್ತವಾಗಬಹುದು. ಬೆನ್ನು ನೋವು ಈಗ ಸಾಮಾನ್ಯವಾಗಿ ಬಿಟ್ಟಿದೆ. ಈ ಬೆನ್ನು ನೋವಿಗೆ ಯಾವುದೇ ವಯಸ್ಸಿಲ್ಲ, ಯಾವುದೇ ಪುರುಷ ಮಹಿಳಾ ಅನ್ನುವಂಥ ಭೇದಭಾವವಿಲ್ಲ. ಅವರು ತೊಂದರೆಗಳಾದ ಭಾಗಕ್ಕೆ ಹೀಲ್ ಮಾಡಿಕೊಳ್ಳಬೇಕು. ಇನ್ನು ರಕ್ತದೊತ್ತಡ, ಇಂದಿನ ಒತ್ತಡದ ಜೀವನದಲ್ಲಿ BP ಸಾಮಾನ್ಯ ಬಂತಾಗಿಬಿಟ್ಟಿದೆ. ಬೆಳಗ್ಗೆ ಕೆಲಸಕ್ಕೆ ಹೋಗುವ ಒತ್ತಡ, ಮನೆಯಲ್ಲಿ ಕೆಲಸ ಒತ್ತಡ, ಮಕ್ಕಳಿಗೆ ಅಭ್ಯಾಸ ಮಾಡುವ ಒತ್ತಡ, ಈ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಅನಾಹತ ಚಕ್ರ, ವಿಶುದ್ಧ ಚಕ್ರ ಹಾಗೂ ಅನಾಹತ ಚಕ್ರದ ಹಿಂಭಾಗಕ್ಕೆ ರೇಖಿ ಹೀಲಿಂಗ್ ಮಾಡಿಕೊಳ್ಳೋದು ಒಳ್ಳೆಯದು. ಕೆಲವೊಂದು ಸಾರಿ ಸುಟ್ಟಗಾಯಗಳಿಂದ ಬಹಳ ಜನ ನರಳುತ್ತಾ ಇರ್ತಾರೆ. ಅವರು ಮೂಲಾಧಾರ ಚಕ್ರದ ಜೊತೆಗೆ ಸುಟ್ಟ ಭಾಗಕ್ಕೂ ಹೀಲಿಂಗ್ ಮಾಡಿಕೊಂಡರೆ ಬಹಳ ಬೇಗ ರಿಸಲ್ಟ್ ಸಿಗ್ತದೆ. ಶೀತ, ಸೈನಟಿಸ್ ಇದು ಯಾರಿಗೂ ಬೇಡ ಅಂತ ಕೆಲವೊಬ್ಬರಿಗೆ ಅನಿಸ್ತಾ ಇರ್ತದೆ. ಶೀತ ಬಂದರೆ ಯಾವುದೇ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅಂಥವರು ಕಣ್ಣು, ಮೂಗು ಹಾಗೂ ಹಿಂದೆಲೆ ಭಾಗ ಇಲ್ಲಿ ರೇಖಿ ಮಾಡಿಕೊಳ್ಳಬೇಕು. ಅನೇಕರು ಮಲಬದ್ಧತೆಯಿಂದನೂ ನರಳುತ್ತಾ ಇರ್ತಾರೆ. ಅವರು ಮಣಿಪುರ ಚಕ್ರ ಹಾಗೂ ಸ್ವಾದಿಷ್ಟಾನ ಚಕ್ರಕ್ಕೆ ರೇಖಿ ಹೀಲಿಂಗ್ ಮಾಡಿಕೊಳ್ಳುವ ಮೂಲಕ ಮಲಬದ್ಧತೆಯಿಂದ ನಿವಾರಣೆ ಕಂಡುಕೊಳ್ಳಬಹುದು. ಕೆಮ್ಮಿ ಸಾಕಾಗಿರ್ತದೆ. ಅವರು ಉಪ್ಪಸ ಮತ್ತು ಕುತ್ತಿಗೆ ಭಾಗಕ್ಕೆ ಹೀಲಿಂಗ್ ಮಾಡಿಕೊಳ್ಳೋದು ಬೆಟರ್. ಇನ್ನು ಈ ಒತ್ತಡದ ಜೀವನ, ಭವಿಷ್ಯದ ಚಿಂತೆ, ಹೆದರಿಕೆ, ಇವುಗಳಿಗೆ, ಇಂಥ ಹಲವಾರು ಚಿಂತೆಗಳಿಗೆ ತಲೆ ಅಂದರೆ ಸಹಸ್ರಾರ ಚಕ್ರ, ಮೊಣಕಾಲು, ತೊಡೆ ಭಾಗಕ್ಕೆ ಹೀಲಿಂಗ್ ಮಾಡಿಕೊಳ್ಳೋದು ಮೂಲಕ ಚಿಂತೆಯಿಂದ ಮುಕ್ತರಾಗಬಹುದು. ಈ ಎಲ್ಲ ಮಾಹಿತಿಗಳು ನೀವು ವೈದ್ಯರನ್ನು ಸಂಪರ್ಕಿಸಲೇಬೇಕು. ವೈದ್ಯರು ನೀಡುವ ಚಿಕಿತ್ಸೆ ಜೊತೆಗೆ ಇವುಗಳನ್ನು ಸಹ ರೇಖಿ ಹೀಲಿಂಗ್ ಸಹ ಫಾಲೋ ಮಾಡುವ ಮೂಲಕ ನೀವು ಈ ಸಮಸ್ಯೆಗಳಿಂದ ಬಹುಬೇಗ ಮುಕ್ತರಾಗಬಹುದು ಅನ್ನೋದನ್ನು ಇನ್ನೊಮ್ಮೆ ನೆನಪಿಸಿಕೊಡುತ್ತೇನೆ. ಯಾವುದೇ ಕಾರಣಕ್ಕೂ ವೈದ್ಯರಿಂದ ಚಿಕಿತ್ಸೆ ಪಡೆದುಕೊಳ್ಳುವುದನ್ನು ಬಿಡಬಾರದು. ಅನೇಕರು ಮದ್ಯಪಾನ ವ್ಯಸನಕ್ಕೆ ತುತ್ತಾಗಿರ್ತಾರೆ. ಹೆಂಡತಿ, ಮಕ್ಕಳು, ಸ್ನೇಹಿತರು ಯಾರು ಹೇಳಿದರೂ ಕೇಳ್ತಾ ಇರೋದಿಲ್ಲ. ಅಂಥವ್ರಿಗೆ ಮದ್ಯಪಾನ ಬಿಡಿಸ್ಬೇಕಂದ್ರೆ ಅವ್ರಿಗೆ ತಲೆಭಾಗಕ್ಕೆ, ಮಣಿಪುರ ಚಕ್ರಕ್ಕೆ, ಮೂತ್ರಜನಕಾಂಗಕ್ಕೆ
ಜೊತೆಗೆ ಮೂಲಾಧಾರ ಚಕ್ರಕ್ಕೆ ರೇಖೆ ಹೀಲ್ ಮಾಡೋದು ಒಳಿತು. ಇನ್ನು ಬಿ ಪಿ ಹಾಗೆ ಶುಗರ್ ಬಹುತೇಕರನ್ನು ಕಾಡ್ತಾ ಇರುತ್ತೆ. ಒತ್ತಡ, ಜೀವನ ಶೈಲಿ, ಇನ್ನೂ ಹಲವಾರು ಕಾರಣಗಳಿಂದ ಶುಗರ್ ಕಾಡ್ತಾ ಇರುತ್ತೆ. ಅವರು ತಲೆಯ ಭಾಗ ಮೇದೋಜರಕಾಂಗ ಜೊತೆಗೆ ಹೀಲ್ ಮಾಡೋದು ಒಳ್ಳೆಯದು. ಮೇದೋಜರಕಾಂಗಕ್ಕೆ ಸುಮಾರು 30 ನಿಮಿಷ ನಿತ್ಯ ಹೀಲ್ ಮಾಡಿಕೊಳ್ಳೋದು ಒಳಿತು. ಇದರಿಂದ ಶುಗರ್ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಶುಗರ್ ಮಾತ್ರೆಯನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ವಾಕಿಂಗ್ ಮಾಡೋ ಜೊತೆಗೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು. ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಳಬೇಕು. ಜೊತೆಗೆ ರೇಖಿ ಹೀಲಿಂಗ್ ಕಂಟಿನ್ಯೂ ಮಾಡಿಕೊಳ್ಬೇಕು. ಇನ್ನು ಪಚನ ಶಕ್ತಿ, ಅನೇಕರಿಗೆ ಪಚನ ಶಕ್ತಿಯ ಸಮಸ್ಯೆ ಇರುತ್ತೆ, ಬೇಗ ಪಚನ ಆಗೋದಿಲ್ಲ. ಅವರು ಮಣಿಪುರ ಚಕ್ರ, ಪಿತ್ತಜನಕಾಂಗ, ಮೇದೋಜರಕಾಂಗ ಶಕ್ತಿಗೆ ಹೀಲಿಂಗ್ ಮಾಡಿಕೊಳ್ಳಬೇಕು. ಕೆಲವೊಬ್ಬರಿಗೆ ಕೆಟ್ಟ ಕನಸುಗಳು ಬಳಲ್ತಾ ಇರ್ತವೆ. ಅಂಥವರು ಕಣ್ಣುಗಳು, ಕುತ್ತಿಗೆ, ಮಣಿಪುರ ಚಕ್ರ, ಮೊಣಕಾಲುಗಳಿಗೆ ರೇಖಿ ಹೀಲಿಂಗ್ ಮಾಡಿಕೊಳ್ಳುವ ಮೂಲಕ ಆ ಕೆಟ್ಟ ಕನಸುಗಳಿಂದ ದೂರ ಆಗಬಹುದು. ಕಿವಿಯ ತೊಂದರೆಗೆ ಈಡಾದವರು ಕಿವಿಗೆ ಹೀಲ್ ಮಾಡ್ಕೋಬೇಕು. ಹಾಗೂ ಕಿವಿಯಲ್ಲಿ ತೋರು ಬೆರಳನ್ನು ಇಟ್ಟು ಹೀಲ್ ಮಾಡ್ಕೊಳ್ಬೇಕು. ಕನಿಷ್ಠ 5ರಿಂದ 10 ನಿಮಿಷವರೆಗೆ ಹೀಲ್ ಮಾಡಿಕೊಳ್ಳೋದ್ರಿಂದ ಉತ್ತಮ ಪರಿಣಾಮ ಸಿಗುತ್ತದೆ. ಇನ್ನೊಮ್ಮೆ ಹೇಳ್ತೇನೆ, ಈ ಎಲ್ಲದಕ್ಕೂ ವೈದ್ಯರ ಸಂಪರ್ಕ ಅಗತ್ಯ. ವೈದ್ಯರು ನೀಡುವ ಚಿಕಿತ್ಸೆ ಜೊತೆಗೆ ರೇಖಿ ಹೀಲಿಂಗ್ ಮಾಡಿಕೊಂಡ್ರೆ ಪರಿಣಾಮ ಬೇಗ ಸಿಗುತ್ತದೆ.